ಅಣ್ಣ ಓಲಾ ಏನು ಪ್ರಾಬ್ಲಮ್ ಬಂದಿಲ್ವಾ? ನೋಡೋಣ, ಟೇಪ್ ಎಲ್ಲ ಹಾಕಿದ್ದೀನಿ, ದಾರ ಕಟ್ಟಿದ್ದೀನಿ, ಸರ್ವಿಸೇ ಇಲ್ಲ. ಎಲ್ಲ ಶೋರೂಮ್ ಕ್ಲೋಸ್ ಆಗ್ಬಿಡೈತಲ್ಲ. ಎಲ್ಲ ಸರ್ವಿಸ್ ಸೆಂಟ್ರೂ ಈ ನಮ್ಮ ಬೆಂಗಳೂರು ವೆದರು ತಾಯಣೆಗೂ ಅರ್ಥ ಆಗಲ್ಲ ಗುರು. ಕ್ರೇಜಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ದು ಆನ್ ವೀಲ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರೋ ಅಂತ ಅನ್ಕೊಂತೀನಿ. ಹಂಗೆ ಚೆನ್ನಾಗಿರಿ. ಬನ್ನಿ ಇವಾಗ ಮನೆಗೆ ಹೊರಡೋಣ, ಟೈಮ್ ಆಯಿತು. ಒಳ್ಳೆ ಸ್ಪಾಟ್ ಇತ್ತು, ಪ್ಲೇಸ್ನ ಎಂಜಾಯ್ ಮಾಡ್ದೋ. ನೈಟ್ ಬೇರೆ ಆಗ್ಬಿಟ್ಟೈತೆ, ಫ್ಯೂಯಲ್ ಬೇರೆ 3 ಪಾಯಿಂಟ್ ಇದೆ. ತಾತ ನನ್ನ ನೋಡಿ ಫಿದಾ ಆಗ್ಬಿಟ್ಟವ್ರೆ. ಬರ್ತಾ ಇರೋದೇ ಒನ್ ವೇಲಿ ಐ ಬಿ ಹಾಕೊಂಬರ್ತಾವನೆ. ಓಂ ಬ್ರೋ ಬಿಗ್ ಫ್ಯಾನ್, ನೀವೇನ್ ಬ್ರೋ ಇಲ್ಲಿ? ಓಂ ಬ್ರೋ ಬಿಗ್ ಫ್ಯಾನ್, ನೀವೇನ್ ಇಲ್ಲಿ? ನೋಡಿ, ಅವ್ರು ಬಂದು ದೊಡ್ಡ ಯೂಟ್ಯೂಬರು ಓಂ ಅಂತ. ನಿಮ್ಗೆ ಗೊತ್ತಿದೆಯಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ದೊಡ್ಡ ಯೂಟ್ಯೂಬರು ಓಮು. ಬ್ರೋ ಒಂದು ಫೋಟೋ ಪ್ಲೀಸ್. ಏನು ಹಿಂಸೆ ಕೊಡ್ತೀನಿ ಓಮ್ಗೆ ಅಂದರೆ. ಬನ್ನಿ ಹೋಗೋಣ. ಹೆವಿ ಡಸ್ಟ್ ಗುರು, ಹೆವಿ ಡಸ್ಟ್ ಅಂದರೆ ಡಸ್ಟ್ ಈ ರೋಡಲ್ಲಿ. ಗಾಡಿ ಬೇರೆ ವಾಶ್ ಮಾಡಿದೆ. ಬೆಳಗ್ಗೆ ಆದರೆ ಫುಲ್ಲು ಬಿಸಿಲು, ಸಾಯಂಕಾಲ ಆಯ್ತಾ ಫುಲ್ಲು ಚಳಿ. ಈ ನಮ್ಮ ಬೆಂಗಳೂರು ವೆದರು ತಾಯಣೆಗೂ ಅರ್ಥ ಆಗಲ್ಲ ಗುರು. ಲೈಕ್ ನಿಮಗೂ ಹಂಗೆ ಸೈಕ್ ಆಯ್ತಿದ್ಯಾ? ಚಳಿಗೆ ಮಾತಿಲ್ಲ, ಕತೆ ಇಲ್ಲ, ಇನ್ನೇನಿದೆ. ಇಲ್ಲಿ ನೋಡಪ್ಪ ಅಣ್ಣ, ಏನಿದು? ಅಣ್ಣನೇ ಅಳ್ಳಾಡ್ತಾ ಇರೋದಾ, ಗಾಡಿ ಅಳ್ಳಾಡ್ತಾ ಇರೋದಾ? ಓಯ್ ಕುಡಿದು ಬಿಟ್ಟವ್ರಪ್ಪ. ನೋಡಿ, ರೇಂಜ್ ರೋವರ್. ಮೇಯ್ನಾಗಿ ಯಾರು ಹೊಸಬ್ರು ಬ್ಲಾಗ್ನ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100 ಹೋಗಿ ಗುದ್ದಿಯಾನಾ? ಓಮ್ಗೊಂದು ಕಿಸ್ಕೊಳ್ಳೋಣ ಹಿಂದೆಯಿಂದ. ಐ ಬೇಡ ಸುಮ್ಮನಿರಪ್ಪ. ಕ್ರೇಜಿ. ತಾತ ನಿದ್ದೆ ಗಣ್ಣೊಳಗೆ ಓಮ್ ಮೇಲೆ ಎಳೀತಾ ಇದ್ದ ಇವಾಗ. ಅಯ್ಯ ಕುಡ್ದು ಎಲ್ಲ 3 ಜನ 4 ಜನ ಹೋಯ್ತಾರಲ್ಲಪ್ಪ ಇಲ್ಲಿ. ಓಮ್ ಮೀಟ್ರೊಳಗೂ 71 ತೋರಿಸ್ತೈತೆ, ನಂದ್ರೊಳಗೆ 68 69 ತೋರಿಸ್ತೈತೆ. ಆದರೆ ಲೈಕ್ ವ್ಲಾಗ್ಸ್ಗಳೆಲ್ಲ ಹೆಂಗೆ ಹೋಗ್ತಾ ಇದೆ, ಲೈಕ್ ಇಲ್ಲ ಡೈಲಿ ವ್ಲಾಗ್ಸು, ನಾನು ಜಿಮ್ಗೆ ಹೋಗೋದು ಅದೆಲ್ಲ ತೋರಿಸ್ಬೇಕಾ? ಲೈಕ್ ಗೊತ್ತೇ ಆಗ್ತಾಯಿಲ್ಲ ನನಗೆ ಯಾವ ಥರ ಕಾಂಟೆಂಟ್ ಅಪ್ಲೋಡ್ ಮಾಡಬೇಕು ಏನು ಅಂತ. ಸೊ ನಿಮ್ಮ ಕಮೆಂಟ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೂ. ಇಲ್ಲಿ ನೋಡಿ, ಯಾವುದೋ ಜಾತ್ರೆ ನಡೀತೈತೆ, ಫುಲ್ ಬೇಬ್ಸ್ ಇರ್ತಾರೆ ಜಾತ್ರೆಯಲ್ಲಿ. ಹೋಗೋಣ? ನಮ್ಮ ಬಾಯ್ಸ್ಗಳು ಇರ್ತಾರೆ ಜಾತ್ರೆಗೆ ಹೋಗೋದೇ ಬೇಬ್ಸ್ನ ನೋಡೋಕ್ಕೆ. ಏನಂತೀರ ಬಾಯ್ಸ್? ಮಸ್ತಾಗಿ ರೆಡಿ ಆಗಿಬಿಟ್ಟು ಏನು ಆಡಲ್ಲ ಅಂದರೂ ಹೋಗ್ಬಿಡೋದು. ಓ ಕ್ರೇಜಿ ಬೇಬ್ಸ್ನ ನೋಡ್ಬಿಡೋಣ ಇವತ್ತು. ಯಾರನ್ನಾರು ಮಾತಾಡ್ಸೋಣ ಅಂತ. ನಮ್ಮ ಬಾಯ್ಸೇ ಕ್ರೇಜಿ. ಬರೋಣ. ಏನು ಬ್ರೋ ಟ್ರಾಫಿಕ್ ಇದು? ಹಾಂ, ಏನು ಇಲ್ಲಿಂದನಾ? ಓ ಏನಿದು ಕತೆ? ಬಾ, ಅಲ್ಲಿ ಯಾರನ್ನಾರು ಮಾತಾಡ್ಸೋಣ ಇವಾಗ. ಅಲ್ಲಿ ಸುಮ್ಮನೆ ಯಾರನ್ನಾರು ರ್ಯಾಂಡಮ್ ಪೀಪಲ್ ಹೋಗ್ಬೋದಾ? ಓಕೆ, ಹೆಂಗಾದ್ರೂ ಓಕೆ. ಹೆಂಗೋಗ್ಬೇಕು ಇವಾಗ? ಓ ಕರೆಕ್ಟು. ಸಮಸ್ಯೆ ಅಣ್ಣ, ಓಲಾ ಏನು ಪ್ರಾಬ್ಲಮ್ ಬಂದಿಲ್ವಾ? ನೋಡೋಣ, ಟೇಪ್ ಎಲ್ಲ ಹಾಕಿದ್ದೀನಿ, ದಾರ ಕಟ್ಟಿದ್ದೀನಿ, ಸರ್ವಿಸೇ ಇಲ್ಲ. ಎಲ್ಲೂ ಇಲ್ವಾ ಸರ್ವಿಸು? ನೀವೇ ರೆಡಿ ಮಾಡ್ಕೋತೀರಾ? ಎಲ್ಲ ಶೋರೂಮ್ ಕ್ಲೋಸ್ ಆಗ್ಬಿಡೈತಲ್ಲ. ಎಲ್ಲ ಸರ್ವಿಸ್ ಸೆಂಟ್ರೂ ಫುಲ್ ಕ್ಲೋಸು. ನನ್ನ ಆಫೀಸೇ JP ನಗರಲ್ಲಿ ಇರೋದು. ಹಾಂ. ಓ
ಮತ್ತೆ ಓಡ್ತಾಯ್ತಾ ಹೋಗ್ಲಿ? ಅದಕ್ಕೆ ಬದಾಯಿದ್ದೀನಿ ನಾವಾಗ ಹೋಗಿತ್ತು. ಹೌದಾ, ಅಲ್ಗೋಗಿದ್ರಾ? ಹಾಂ, ನಾನು ಯೂಟ್ಯೂಬರು. ಹೆಸರು ಸುದ್ದಾನ್ ವೀಲ್ಸ್ ಅಂತ ಐತೆ. ಓಕೆ ಬ್ರೋ, ಆಯಿತು. ಸುಲ್ತಾನ್ ಗ್ರೂಪ್ ಇಲ್ಲಿ ಹಿಂದೆ ಇದೆ ನೋಡಿ, ಇಲ್ಲಿ ಸುಲ್ತಾನ್ ವೀಲ್ಸ್. ಹಾಂ, ಓಕೆ ಬ್ರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಪಾಪ, ಓಲಾ ಇಸ್ಕೊಂಡಿರೋರ ಕತೆ ಅವ್ರಿಗೆ ಗೊತ್ತು. ಶೋರೂಮ್ಗಳಿಲ್ವಂತೆ, ಅವರವರೇ ಟೇಪ್ ಸುತ್ಕೊಂಡು ಅವರೇ ದಾರಗಳು ಕಟ್ಕೊಂಡು ಅವರೇ ರೆಡಿ ಮಾಡ್ಕೊಂಬಿಟ್ಟವ್ರೆ. ಕಷ್ಟ. ಇಲ್ಲಿ ಬೇರೆ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡೈತೆ. ಅಯ್ಯ, ಟ್ರಾಫಿಕಲ್ಲಿ ನಿಂತ್ಕೊಂಡೇ ಇದೀವಿ ಗುರು. ಇನ್ನು ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಯ್ತಾ ಇಲ್ಲ ಜೀವನದಲ್ಲಿ. ಹಾಂ, 2.5. ನೋಡಿ ಪಾಪ, ಹೆಡ್ಲೈಟ್ಗೆಲ್ಲ ಇದೆಲ್ಲ ಸುತ್ಕೊಂಡವ್ರೆ. ಪಾಪ ಓಲಾ ಇಕ್ಕಿರೋರ ಪ್ರಾಬ್ಲಮ್ ಓಲಾ ಇಕ್ಕಿರೋರ್ಗೆ ಮಾತ್ರ ಗೊತ್ತು. ಇನ್ನೇನು ಹಿಂಸೆಗಳು. ಸರ್ವಿಸ್ ಸೆಂಟ್ರು ಓಪನ್ ಇಲ್ಲ ಎಲ್ಲೂ. ಕಷ್ಟ. ಎಲೆಕ್ಟ್ರಿಕ್ ಹಿಂಗೆಲ್ಲ ಆಗ್ಬಿಟ್ರೆ ಓಲಾದವ್ರಿಗೆ ಕ್ವಶನ್ ಮಾಡುವಾಗ ಏನಪ್ಪ ಮಾಡ್ತೀರಾ ಏನಪ್ಪ ಅಂತ. ಈ ಟ್ರಾಫಿಕ್ ಮುಗಿಯೋಷ್ಟರಲ್ಲಿ ಒಂದು 10 ಜನದ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಯಾರನ್ನ ಕೇಳೋಣ ಪಾಪ. ನೋಡಿ ಪಾಪ, ಓಲಾ ಉಷ್ಟಾಗ್ಬಿಡೈತೆ. ಆಯ್ತಲ್ಲ ಗುರು, ಟ್ರಾಫಿಕ್ಕು ಎಷ್ಟು ಬರ್ಬೇಕಪ್ಪ ಇಲ್ಲಿ ಜಾಮ್ ಆಗಕ್ಕೆ. ಇನ್ನೂ ಕಡುಬು ಬೇರೆ ಕ್ರಾಸು ಗುರು. ಒಂದು ಸ್ವಲ್ಪ ಈ ಸೈಡ್ ಮೂವ್ ಆಗ್ಬಿಟ್ರೆ ಸಿಗಿದ ಅಲ್ಲೋಗಿ ಫ್ಲಿಪ್ ಹಾಕ್ಬಿಡೋದು ಗಾಡಿನ. ಏನಂತೀರಾ? ಹೋಗುರು, ಆರಾಮಾಗಿ ಆಫ್ ಇರಲಿ ಗಾಡಿ. ಹಾಯ್, ನನಗೆ ಬೇಜಾರಾಗ್ಬಿಡೆ ಟ್ರಾಫಿಕಲ್ಲಿ ನಿಂತ್ಕೊಂಡು ಟ್ರಾಫಿಕಲ್ಲಿ ನಿಂತಿದ್ದೀನಿ ಆಗ್ಲಿಂದ. ಸೈಕ್ ಆಗ್ಬಿಟ್ಟಿದೆ ಜೀವನ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇಂತಾನೆ. ದ ಬೆಸ್ಟ್ ಡಿಸಿಷನ್ನು ಮಾಡಿದ್ದು ಅಂದರೆ ತಿಕ್ಕ ಮುಚ್ಕೊಂಡು ಒನ್ ವೇಗೆ ಬಂದ್ಬಿಟ್ಟೆ. ಇನ್ನೇನು ಮಾಡೋದು ಗುರು, ಆ ಥರ ಟ್ರಾಫಿಕ್ ಯಾರು ತಡ್ಕೊತಾರೆ ಹೇಳಿ? ಓಹೋ, ಕಿಲೋಮೀಟ್ರ್ ಐತೆ. ಸೈಕ್ ಗುರು. ಯಾರು ಒಬ್ಬ ಕಾಪಿ ಸೈಡ್ ನಿಂತಿದ್ರಿ ಇವಾಗ ಫುಲ್ ಬಿಸ್ನೆಸ್ಸು. ಏನು ಮಾಡೋದು ಬೇಡ, ಫುಟ್ಪಾತ್ ಮೇಲೆ ಎಳ್ಕೊಂಡು ಆ ಸೈಡಿಗೆ ಗಾಡಿ ಬಿಡೋಣ ಅಷ್ಟೇ. ಅಯ್ಯೋ, ನಕ್ಕನ್ ಇರಿಟೇಷನ್ ಆಗ್ಬಿಡೈತೆ ಜೀವನದಲ್ಲಿ ಈ ಥರ ಟ್ರಾಫಿಕಾ. ಹೋಗೋಣ ಆರಾಮಾಗಿ. ಯಾವುದೋ 2 ಲಾರಿ ನಿಂತ್ಕೊಂಡ್ಬಿಟ್ಟಿರಂಗೈತೆ ಗುರು. ಹೆಂಗಣ ಜೀವನ ಮಾಡ್ತಾ ಇದ್ದೀರಾ ಈ ಟ್ರಾಫಿಕ್ ಒಳಗೆ? ಅಯ್ಯೋ ಯಪ್ಪ, ಹುಚ್ಚರಾಗೋಯ್ತೀವಿ ಹಂಗೆಲ್ಲ ಟ್ರಾಫಿಕ್ ಇದ್ಬಿಟ್ರೆ. ಪೆಟ್ರೋಲ್ 1 ಲೀಟ್ರ್ ಎಲ್ಲ ಖಾಲಿ ಆಗ್ಬಿಟ್ಟಿರಂಗೈತಪ್ಪ. ಅವು ಟ್ರಾಫಿಕಲ್ಲಿ ನಿಂತ್ಕೊಂಡು 1.5 ಅವರಿಂದ ಅಲ್ಲೇ ನಿಂತ್ಕೊಂಡಿದ್ದೀನಿ. ಅಣ್ಣ ನೋಡಿ, ಕಾಂಟೆಂಟ್ ಮಾಡ್ತಾ ಇರೋದು ಇಲ್ಲಿ, ಟ್ರಾಫಿಕ್ನ ವಿಡಿಯೋ ಮಾಡ್ತಾ ಇರೋದು. ನಮ್ಮ ಜನ ಹೆಂಗೆ ಅಂದರೆ, ಅಲ್ಲಿ ಸಾಯ್ತಾ ಇದ್ರು ಸಾಯಿ ವಿಡಿಯೋ ಮಾಡ್ಕೊತೀನಿ, ಕಾಂಟೆಂಟ್ ಆಗುತ್ತೆ, ನನಗೆ ವೈರಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ ಥರ ಸಮಾಜದಲ್ಲಿ ನಾವಿರೋದು. ಆದರೂ ಎಷ್ಟು ಕಿಲೋಮೀಟ್ರ್ ಗುರು, ಹಬ್ಬ. ಯಾವುದೋ ಒಂದು ಲಾರಿ ಏನೋ ಫುಲ್ ಸೈಕ್ ಆಗ್ಬಿಟ್ಟಿರಂಗೈತೆ. ಅದಕ್ಕೆ ಪಾಪ ಎಲ್ಲರ ಜೀವನನೂ ಸೈಕ್ ಆಯ್ತಾಯ್ತು ಇಲ್ಲಿ. ಏನು ಈ ಥರ ಎಲ್ಲ ಟ್ರಾಫಿಕ್ ಆಗ್ಬಿಟ್ರೆ ಹುಚ್ಚರಾಗ್ಬಿಡಲ್ವಾ? ಫಕ್ ಬ್ರೋ, ಸೈಕ್. ನಾನು ಇನ್ಸ್ಟಾಲ್ ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾಲು ಫಾಲೋ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಕಾಂಟೆಂಟ್ ಬರ್ತಾ ಇರುತ್ತೆ ಇನ್ಸ್ಟಾಲು. ಹಣ ಇಂಡಿಕೇಟ್ರ್ ಆಗ್ತಾರೆ, ಎಳ್ದಾಡ್ತಾ ಇದ್ದೀನಿ, ಯಾರೂ ಬೇಜಾರು ಮಾಡ್ಕೊಬಿಡಿ. ಜೊತೆಗಿರುವ ಜೀವ ಎಂದಿಗೂ ಜೀವ ಅಂತ. ಅಪ್ಪು ಬಾಸ್ ಆಲ್ವೇಸ್.
ಇರೋ ನಾವು ಜೀವನದಲ್ಲಿ ನೊಂದೋಗ್ಬಿಟ್ಟಿದ್ದೀನಿ ಟ್ರಾಫಿಕಲ್ಲಿ ನಿಂತ್ಕೊಂಡು ಒನ್ ವೇಲ್ ಬಂದು ಒಂದು ಅರ್ಧ ಕಿಲೋಮೀಟ್ರ್ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ. ಫೈನ್ ಬಿದ್ದರೆ ಬೀಳಿ ಬಿಡುಗರು, ಅಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಲಿ, ಹುಚ್ಚ ಆಗೋಯ್ತೀನಿ ಹಂಗೆಲ್ಲ ನಿಂತ್ಕೊಂಡೇ ಇದ್ರೆ. ನಮಗೇನು ಗೊತ್ತಾ, ನಿಂತಿದ್ದ ಜಾಗದಲ್ಲಿ ಇರಬಾರ್ದು ಅಂದರೆ ಒಂದೇ ಜಾಗದಲ್ಲಿ ಇರಬಾರ್ದು ಅಷ್ಟೇ. ಲೈಕ್ ಮೂವಿಂಗಲ್ಲಿದ್ದರೆ ಬೇಕಾದ್ರೆ 5 ಕಿಲೋಮೀಟ್ರ್ ಟ್ರಾಫಿಕ್ ಆದರೂ ಒಂದು ಸ್ವಲ್ಪ ತಳ್ಕೊಂಡು ಗ್ಯಾಪ್ ಹೊಡ್ಕೊಂಡು ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಹೋಗ್ತಾ ಇರ್ಬೋದು. ಈ ಎಕ್ಸ್ಪಲ್ಸು ಈ KLX ಅವ್ರಿಗೆಲ್ಲ ಒಂದು ಸ್ವಲ್ಪ ಟ್ರಾಫಿಕ್ ಫ್ರೀ, ಅದು ಎಲ್ಲಿ ಬೇಕಲ್ಲಿ ಹತ್ತಿಸ್ಬೋದು. ನಾನು ಇವಾಗ ಅದೇ ಮಾಡ್ತಾಯಿದ್ದೆ. ಒಂದು 5 ನಿಮಿಷ ಜಾಗ ಸಿಕ್ಕಿರಲಿಲ್ಲ ಅಂದಿದ್ರೆ ರೈಟ್ಗೆ ಹೇಳ್ಕೊಳಕ್ಕೆ ಸೀದಾ ಫುಟ್ಪಾತ್ ಮೇಲೆ ಹತ್ತಿಸ್ತಾಯಿದ್ದೆ. ಇನ್ನೇನು ಗ್ರೌಂಡ್ ಕ್ಲಿಯರೆನ್ಸ್ ಇರೋದಕ್ಕೆ ನಿಜ ಟಚ್ ಆಗಲ್ಲ ಕೆಳಗಡೆ. ಬಿಡ್ತು ಹೋಗ್ರಣ. ಓ ಆಯ್ತಲ್ಲ ಗುರು, ಏನು ಟ್ರಾಫಿಕ್ ಗೊತ್ತಾ, ಇರಿಟೇಷನ್ ಆಗ್ಬಿಡೈತೆ. ಲೈಕ್ ಈಟು ಕಾಲು ಹೊಡಿಯೋದು ಅವೆಲ್ಲ ಏನಿಲ್ಲ. ಇನ್ನು ಇಲ್ಲಿಂದ ಮನೆಗೆ ಹೋಗೋಕೆ ಮಜಾ ಇರೋದಿಲ್ಲಲ್ಲ. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಎಲ್ಲರೂ ಒಂದು 10 ನಿಮಿಷ ಇಲ್ಲ ಅರ್ಧ ಗಂಟೆ ನಿಂತ್ಕೊಂಡ್ಬಿಡ್ತಾಯಿದೆ ಆರಾಮಾಗಿ. ಹೊಟ್ಟೆ ಹೆಂಗೆ ಬಂದ್ಬಿಡೈತೆ ನೋಡಿ ಅಣ್ಣಂಗೆ. ತಿಂದು ನಮ್ಗಳ ಕಾಸನ್ನ ಕಿತ್ಕೊಂಡು ಏನು ದಿನಕ್ಕೆ ಆರಾಮಾಗಿ ಒಂದು 4-5 ಸಾವಿರ ಅಂತೂ ಮಾಡ್ತಾರೆ. ನೀವು ಯೋಚನೆ ಮಾಡ್ಬೋದು, ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ. ಈ ಆರಾಮಿ ಕಾಸು ತಿಂತಾ ಇರ್ತಾರಲ್ಲ, ಈ ಅನಾಮಿ ದುಡ್ಡು ತಿಂತಾ ಇರ್ತಾರೆ ಗೊತ್ತಾ ಟೇಬಲ್ ಕೆಳಗೆ, ಅಂಥವ್ರ ಮಕ್ಳುಗಳಿಗೆಲ್ಲ ನೋಡಿ ದೇವರು ತಥಾಸ್ತು ಅಂದ್ಬಿಟ್ಟಿರ್ತಾನೆ. ಅವ್ರುಗಳು ಮಾಡೋ ಪಾಪಕ್ಕೆ ಅವ್ರ ಮಕ್ಕಳನ್ನೆಲ್ಲ ತಿಂದಾಕ್ಬಿಟ್ಟಿರುತ್ತೆ. ಲೈಕ್ ಏನೋ ಒಂದು ತೊಂದರೆ ಅನ್ನೋದಿರುತ್ತೆ. ಲೈಕ್ ಎಲ್ಲಿ ಟೇಬಲ್ ಕೆಳಗೆ ಕಾಸು ಜಾಸ್ತಿ ಬರ್ತಾ ಇರುತ್ತೆ, ಅಲ್ಲಿ ಅವ್ರ ಮನೆಯವ್ರಿಗೆ ಅವ್ರ ಮಕ್ಕಳಿಗೆ ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ. ಬಿಕಾಸ್ ಕರ್ಮ ಬ್ರೋ. ಏನು ವಸಿ ಅಯ್ಯೋ ಅನ್ಸ್ಕೊಂಡು ಕಾಸು ಇಸ್ಕೊಂಡಿರ್ತಾರ. ಕರ್ಮ ರಿಟರ್ನ್ಸ್ ಅಂತ ತಿಂದಾಕ್ಬಿಡುತ್ತೆ. ಅವನು ಏನೇ ಇದ್ರು, ಅವ್ನು ಎಷ್ಟೇ ಕಿಲಾಡಿ ಆಗಿದ್ರು, ಎಷ್ಟೇ ಕಾಸು ಮಾಡ್ತಾಯಿದ್ರು, ಸಿಗ್ನಲ್ ಬಿಡ್ತು ಹೋಗೋಣ ಅಂತ ಒಂದು ಸಿಗ್ನಲ್ಲು. ಹೋಗ್ರಪ್ಪ ಬೇಗ. ಇರಿಟೇಷನ್ ಗುರು ಟ್ರಾಫಿಕ್ಕು. ಆ ಸೈಡು ಈ ಸೈಡು ಹಾವು ಏಣಿ ಆಟ ಆಡ್ತಾವನೆ ರಾಜ್ಕುಮಾರ್. ಸಡನ್ನಾಗಿ ರೈಟಿಗೆ ಬಂದಿದ್ರೆ ಹೆಂಗೆ ಬೈತಾ ಇದೆ ಅಂದರೆ ಅವ್ನಿಗೆ ಇವಾಗ ಚಳಿಲಿ ಕಪಲ್ಸ್ಗಳು ಏನು ಹೊಟ್ಟೆ ಉರಿಸ್ತಾರೆ ಅಂದರೆ, ನಾವು ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀವಿ, ಈ ಕಪಲ್ಸ್ಗಳು ಹೆವಿ ಹೊಟ್ಟೆ ಉರಿಸ್ತಾರಪ್ಪ ತಪ್ಕೊಂಡು. ಇಲ್ಲಿ ನಮ್ಮ ಕಾಲೇಜ್ಗೆ ಹೋಗೋದು ರೈಟು, ಆದರೆ ಯಾವ ಕಾಲೇಜು ಬೇಡ, ಮನೆಗೆ ಹೋಗ್ಬಿಟ್ರೆ ಸಾಕು. ಜೀವನದಲ್ಲಿ ಅಷ್ಟು ನೊಂದೋಗ್ಬಿಟ್ಟಿದ್ದೀನಿ. ಯಾವ್ದು ಗುರು ಟ್ರಾಫಿಕ್ ಇದು, ಒಬ್ಬೊಬ್ಬೊಬ್ಬ. ಯಾಕೋ ಎಣ್ಣೆ ಹಾಕಿರಂಗೆ ಅವನಲ್ಲ, ಸಡನ್ನಾಗಿ ಎಳಿತಾವನೆ ಸೈಕ್ ಹಾಕ್ಬಿಟ್ಟು. ಇರಿಟೇಷನ್ ಆಗ್ಬಿಡೈತೆ. ಅಲ್ಲಿಂದ ಇಷ್ಟು ದೂರ ಬಂದಿದ್ದಕ್ಕೆ ಪಾಪ ಡೈಲಿ ಓಡಾಡೋರು ಕತೆ ಹೇಳಿ ರೋಡಲ್ಲಿ. ಈ ಸುಮ್ನಳ್ಳಿ ಟು ತವರೆಕೆರೆ ಪಾಪ ಹೊಸಿ ಟ್ರಾಫಿಕ್ಕು. ಬನ್ನಿ ಓಡೋಣ. ಅದೇನಕ್ಕೆ ರೋಡ್ ಮೇಲೆ ಬರ್ತಾರೋ, ಸಾಯಕ್ಕೆ ತಾಯಣೆಗೂ ಗೊತ್ತಿಲ್ಲ. ಅಡ್ಡನೆ ಸಿಕ್ಕೊಂಡು ಸಾಯ್ತಾ ಇರ್ತಾರೆ. ಸ್ಪೀಡ್ ಮಾಡಿದೆ ಅಂತ ಬೇಜಾರು ಮಾಡ್ಕೊಬಿಡಿ. ಬರಬಾರ್ದು ಆ ಥರ. ಗಾಡಿ ಬರ್ತಾ ಇರುತ್ತೆ ಅಂತ ಗೊತ್ತಿರುತ್ತೆ, ಆದರೂ ಡೌಗಳು ಮಾಡ್ಕೊಂಡು ರೋಡಿಗೆ ಬಂದು ಸಾಯ್ತವೆ. ನೋಡಿ ಸೈಕ್ ಆಗ್ಬಿಟ್ಟವ್ರೆ. ಆಯರನ ಅಂತ ಕೈ ಬಿಟ್ರೆ ಇಲ್ಲಿ ಗುತ್ಕೊಬಿಡ್ತೀನಿ ಆಮೇಲೆ ಮುಂದೆ. ಪಾಪ ಖುಷಿ ಆಗ್ಬಿಟ್ಟವ್ರೆ ಮಕ್ಕಳು. ಇರಕ್ಕ ಹೋಗ್ಬಿಡ್ತೀನಿ, ಹೋಗುವಂತ ರಾಮಜ್ಜಿ. ಇನ್ನೇನು ಮನೆಗೆ ಕಾಂಟೆಂಟ್ ನೋಡಿದ್ರೆ ಅನ್ಸುತ್ತೆ ಇಷ್ಟ ಆಯಿತು ಅನ್ಸುತ್ತೆ. ಸೊ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. Until then, take care, tata, bye bye.